ಲೇಟೆಸ್ಟ್ ಗಾಡಿ ಇರೋದು ಇದು ಅಪ್ಗ್ರೇಡೆಡ್ ವರ್ಷನ್ ವಿತ್ ಬ್ಲೂಟೂತ್ ಮೀಟರ್ ಬರುತ್ತೆ, ಬ್ಲೂಟೂತ್ ಕನೆಕ್ಷನ್ ಮೀಟರ್, ಡಿಜಿಟಲ್ ಮೀಟರ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋ ಒಂದು 5-6 ವಿಚಾರಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಅಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ನೀವು ಫಸ್ಟ್ ಗಾಡಿ ಸ್ಟಾರ್ಟ್ ಆದಾಗ ಈ ಲೈಟು ಆನ್ ಆಗಬೇಕು. ಈ ಲೈಟ್ ಆನ್ ಇದ್ರೆ ಮಾತ್ರ ನಿಮ್ದು ಗಾಡಿ ಸ್ಟಾರ್ಟ್ ಆಗುತ್ತೆ. ಆ ಲೈಟ್ ಬರಲಿಲ್ಲ ಅಂತಂದ್ರೆ ಗಾಡಿಗೆ ಸೆಲ್ಫ್ ಹೊಡಿಯಕ್ಕೆ ಹೋಗ್ಬೇಡಿ, ಒಂದ್ಸತಿ ಆಫ್ ಮಾಡಿ ಆನ್ ಮಾಡಿ ಬರುತ್ತೆ ಲೈಟು. ನೆಕ್ಸ್ಟ್ ಗಾಡಿ ಸ್ಟಾರ್ಟ್ ಆದ್ಮೇಲೆ ಅದು ಲೈಟ್ ಆಫ್ ಆಗುತ್ತೆ. ಸೊ ಇನ್ ಕೇಸ್ ರನ್ನಿಂಗ್ ಅಲ್ಲಿ ಇದ್ದಾಗ ಏನಾದ್ರು ಲೈಟ್ ಬಂದ್ರೆ ಗಾಡಿನ ಶೋರೂಮ್ ತಗೊಂಡ್ಬನ್ನಿ. ಏನು ಸಣ್ಣ ಪುಟ್ಟ ಎರರ್ಗಳು ಇರ್ತವೆ, ಅದನ್ನ ರೆಕ್ಟಿಫೈ ಮಾಡ್ತೀವಿ. ದಯವಿಟ್ಟು ಗಾಡಿನ ಲೋಕಲ್ ವರ್ಕ್ಶಾಪ್, ಲೋಕಲ್ ಮೆಕ್ಯಾನಿಕ್ ಹತ್ರ ಗಾಡಿನ ಚೆಕ್ ಮಾಡಿಸ್ಬೇಡಿ. ನಮ್ಮ ಫ್ರೆಂಡ್ ಇದಾನೆ, ನಮ್ಮ ಚಿಕ್ಕಪ್ಪ ಇದ್ದಾರೆ, ದೊಡ್ಡಪ್ಪ ಇದ್ದಾರೆ, ದಯವಿಟ್ಟು ಈ ಗಾಡಿನ ಲೋಕಲ್ ಮೆಕ್ಯಾನಿಕ್, ಲೋಕಲ್ ವರ್ಕ್ಶಾಪ್ ಹತ್ರ ತಗೊಂಡೋಗ್ಬಿಡಿ. ಯಾಕಂದ್ರೆ ನಿಮ್ಮ ಗಾಡಿಗೆ ಕಂಪನಿಯಿಂದ 5 ವರ್ಷ ಅಥವಾ 75,000 ಕಿಲೋಮೀಟರ್ ವರೆಗೂ ಇಂಜಿನ್ ವಾರಂಟಿ ಬರುತ್ತೆ. ಸೊ ಹಾಗಾಗಿ ಎಲ್ಲಾ ಸರ್ವಿಸು ಪ್ರತಿಯೊಂದು ಚೆಕಪ್ ನೀವು ಶೋರೂಮ್ ಅಲ್ಲೇ ಮಾಡಿಸ್ಕೋಬೇಕು. ನೆಕ್ಸ್ಟ್ ಎರಡನೇ ಇಂಪಾರ್ಟೆಂಟು ಇದಕ್ಕೆ ಸರ್ DRL ಲೈಟು ಗಾಡಿ ಸ್ಟಾರ್ಟ್ ಇದ್ದಾಗ ಆನ್ ಅಲ್ಲಿ ಇರುತ್ತೆ, ಪ್ಲಸ್ ಹೆಡ್ಲೈಟು ಆನ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಯಾವುದೇ ಕಾರಣಕ್ಕೂ ಸ್ವಿಚ್ ಗಿಟ್ ಏನು ಕೊಟ್ಟಿಲ್ಲ, ಸೊ ಸ್ವಿಚ್ ಹಾಕ್ಸೋ ಕೆಲಸ ಮಾಡಬೇಡಿ, ಓಕೆನಾ. ಮೂರನೇದು, ಇದಕ್ಕೆ ಗಾಡಿ ಸ್ಟಾರ್ಟ್ ಇದ್ದು ಸೈಡ್ ಸ್ಟ್ಯಾಂಡ್ ಕೆಳಗಡೆ ಇದ್ರೆ ಗಾಡಿ ಆಫ್ ಆಗುತ್ತೆ, ಏನ್ ಮಾಡಿದ್ರೆ ಸ್ಟಾರ್ಟ್ ಆಗಲ್ಲ. ಇಲ್ಲ ಗಾಡಿ ನ್ಯೂಟ್ರಲ್ ಮಾಡ್ಕೋಬೇಕು, ಇಲ್ಲ ಸೈಡ್ ಸ್ಟ್ಯಾಂಡ್ ತೆಗಿಬೇಕು, ಅವಾಗ ಮಾತ್ರ ನಿಮ್ದು ಗಾಡಿ ವಾಪಸ್ ಸ್ಟಾರ್ಟ್ ಆಗುತ್ತೆ. ಹಳೆ ಗಾಡಿಗಳ ತರ ಇದಕ್ಕೆ ಪೆಟ್ರೋಲ್ ರಿಸರ್ವ್ ನಾವು ಬರಲ್ಲ, ಡೈರೆಕ್ಟ್ ಪೆಟ್ರೋಲ್ ಇರುತ್ತೆ. ಸೊ ಹಾಗಾಗಿ 1 ಪಾಯಿಂಟ್ ಪೆಟ್ರೋಲ್ ನೀವು ಯಾವಾಗಲೂ ಮೇಂಟೈನ್ ಮಾಡಬೇಕು. ಈಗ ಆಲ್ರೆಡಿ ಇದರಲ್ಲಿ 2 ಲೀಟರ್ ಇರುತ್ತೆ, 2 ಲೀಟರ್ 1 ಪಾಯಿಂಟ್ ತೋರಿಸಲ್ಲ ಅಲ್ಲಿ. ಸೊ ಹಾಗಾಗಿ ಪೆಟ್ರೋಲ್ ಹಾಕ್ಸ್ಕೋಬೇಕು, ಒಂದು 500-600 ರೂಪಾಯಿಗೆ 1 ಪಾಯಿಂಟ್ ಪೆಟ್ರೋಲ್ ನೀವು ಯಾವಾಗಲೂ ಮೇಂಟೈನ್ ಮಾಡಬೇಕು. ಹೇಳಿದೆ 5 ವರ್ಷ ವಾರಂಟಿ ಬರುತ್ತೆ ಅಂತ, 5 ವರ್ಷ ಅದು 75,000 ಕಿಲೋಮೀಟರ್. ಅದ್ರ ಜೊತೆಗೆ ಕಂಪನಿಯಿಂದ ಬರೋ ಬ್ಯಾಟ್ರಿಗೆ 1 ವರ್ಷ ವಾರಂಟಿ ಇರುತ್ತೆ. 1 ವರ್ಷದಲ್ಲಿ ಬ್ಯಾಟ್ರಿಗೆ ಏನಾದರೂ ಪ್ರಾಬ್ಲಮ್ ಆದ್ರೆ ನಿಮಗೆ ಫುಲ್ ರಿಪ್ಲೇಸ್ಮೆಂಟ್ ಬರುತ್ತೆ ಬ್ಯಾಟ್ರಿದು. ಇನ್ಶೂರೆನ್ಸ್ 5 ವರ್ಷದ ಇರುತ್ತೆ, 1+4, ಒಂದು ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ, ಮಿಕ್ಕಿರೋ 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ನೀವು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಕೋಬೇಕು. ಮೊದಲೇ ಸರ್ವಿಸ್ ಬಂದು 500 ಕಿಲೋಮೀಟರ್ಗೆ ಇರುತ್ತೆ, ಮತ್ತು 1 ತಿಂಗಳು. ಅದ್ರ ಜೊತೆಗೆ ಕಂಪನಿಯಿಂದ 3 ಸರ್ವಿಸ್ ಬಂದಿರ್ತವೆ. ನಾವು ನಿಮಗೆ ಕಾಂಪ್ಲಿಮೆಂಟರಿ ಆಗಿ ಅಡಿಷನಲ್ ಆಗಿ 3 ಸರ್ವಿಸ್ ಫ್ರೀ ಆಗಿ ಕೊಡ್ತಾ ಇದೀವಿ, ಓಕೆನಾ. ಸೊ ಇವತ್ತು ಬರೀ ನಿಮಗೆ ಗಾಡಿ ಡೆಲಿವರಿ ಕೊಡ್ತಾ ಇದೀವಿ. ಮಿಕ್ಕಿರೋದೇನು ಬಜಾಜ್ ಶೋರೂಮ್ ಜೊತೆಗೆ ನಿಮ್ಮ ಅನುಭವ ಹೇಗಿತ್ತು, ನೀವು ಯಾವ ಗಾಡಿ ನೋಡ್ಕೊಂಡ್ ಬಂದ್ರಿ, ಅದೇ ಗಾಡಿ ನಿಮ್ಗೆ ಸಿಗ್ತಾ? ಓಕೆ, ನೀವು ಗಾಡಿ ಕ್ಯಾಶ್ ಅಲ್ಲಿ ತಗೊಂಡಿದ್ದೀರಾ, ಫೈನಾನ್ಸ್ ಅಲ್ಲಿ ತಗೊಂಡಿದ್ದೀರಾ? ಫೈನಾನ್ಸ್. ಓಕೆ, ನೀವು ಫೈನಾನ್ಸ್ ಡೌನ್ ಪೇಮೆಂಟ್, EMI ಎಷ್ಟು ಕಂತು ಬರುತ್ತೆ ಪ್ರತಿ ತಿಂಗಳು, ಅದೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದಾರಾ? ಓಕೆ, ನೀವು ಇಲ್ಲಿ ಬಂದಾಗ ನಾವು ಅಥವಾ ನಮ್ಮ ಎಕ್ಸಿಕ್ಯೂಟಿವ್ಸ್ ಶೋರೂಮ್ ಜನ ನಿಮ್ಗೆ ನೀಟಾಗಿ ಅಟೆಂಡ್ ಮಾಡಿದ್ರ, ಮಾತಾಡ್ಸಿದ್ರ? ಸೊ ನಿಮ್ಗೆ ಏನಾದ್ರು ಕ್ವೇರಿ ಇದ್ರೆ ಕ್ಲಿಯರ್ ಮಾಡಿದ್ರ? ಗಾಡಿಗಳನ್ನ ನಿಮಗೆ ತೋರಿಸಿದ್ರೆ ಡಿಫ್ರೆನ್ಶಿಯೇಟ್ ಗಾಡಿಗಳು ಏನಿದೆ, ನಾರ್ಮಲ್ ಮೀಟರ್, ಡಿಜಿಟಲ್ ಮೀಟರ್ ಏನು ಡಿಫ್ರೆನ್ಸ್ ಇದೆ, ಅದೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರ ನೀಟಾಗಿ? ಓಕೆ ಸರ್. ಬೇರೆ ಶೋರೂಮ್ಗೂ ಈ ಶೋರೂಮ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನ್ ಅನಿಸ್ತು? ಬೇರೆ ಶೋರೂಮ್ ಇದೆ, ಈ ಶೋರೂಮ್ ಅಲ್ಲೇ ನೀವೇ ರಿಪ್ಲೈ ಮಾಡಿದ್ರು ಅಂತ. ನಾವೇ ಬುಕಿಂಗ್ ಮಾಡೋದಲ್ಲ, ನೀವು ಡೆಲಿವರಿ ಕೊಡೋದಾಗಲಿ ಬೇಗ ಇದು ಮಾಡ್ಕೊಡಿ, ಒನ್ ಡೇ ಅಲ್ಲಿ ಇದು ಮಾಡ್ಕೊಡ್ತಾರೆ. ನೀವು ಬಂದಿದ್ದೆ ಇಲ್ಲಿಂದ? ನಾವು ನೆಲಮಂಗಲ ಇಲ್ಲಿ ಬಂದಿರಿ, ನಿಮ್ಗೆ ಇಲ್ಲಿ ಖುಷಿ ಅಂತ ಸಮಾಧಾನ ಅನಿಸ್ತು? ಓಕೆ, ಒಳ್ಳೆದಾಗಲಿ. ಥ್ಯಾಂಕ್ ಯು ಸರ್, ಕಂಗ್ರ್ಯಾಚುಲೇಷನ್ಸ್.